ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ರಣತಂತ್ರವನ್ನ ಹೆಣಿತಾ ಇದೆ. ಕೇಸರಿ ಕೋಟೆಯಲ್ಲಿ ಇವತ್ತು ಕಾಂಗ್ರೆಸ್ ಶಕ್ತಿ ಪ್ರದರ್ಶನವನ್ನ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಲೋಕಸಭಾ ಚುನಾವಣಾ ತಯಾರಿಯನ್ನ ಎಲ್ಲ ಪಕ್ಷಗಳು ಕೂಡ ಮಾಡ್ತಾ ಇದೆ. ಇದೀಗ ಕೇಸರಿ ಕೋಟೆಯಲ್ಲಿ ಕಾಂಗ್ರೆಸ್ ತನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು. ಮಂಗಳೂರಿನಲ್ಲಿ ಕಾಂಗ್ರೆಸ್ ಬೃಹತ್ ರಾಜ್ಯ ಮಟ್ಟದ ಸಮಾವೇಶವನ್ನ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಲೋಕಸಮರಕ್ಕೆ ಕಾರ್ಯಕರ್ತರನ್ನ ಸಜ್ಜುಗೊಳಿಸೋಕೆ ಈ ಒಂದು ಪ್ಲಾನ್ ಅನ್ನ ಮಾಡಲಾಗಿದೆ. ಅಡ್ಯಾರ್ ಸಹ್ಯಾದ್ರಿ ಕಾಲೇಜು ಮೈದಾನದಲ್ಲಿ ಸಮಾವೇಶಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಒಂದು ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ, ಕೆಸಿ ವೇಣುಗೋಪಾಲ್ ಭಾಗಿಯಾಗ್ತಾ ಇದ್ದಾರೆ. ಈಗೆಲ್ಲ ಸಚಿವರು, ಸಂಸದರು, ಶಾಸಕರು, ಪದಾಧಿಕಾರಿಗಳು, ಆಕಾಂಕ್ಷಿಗಳು, ಡಿಸಿಸಿ ಅಧ್ಯಕ್ಷರು ಸೇರಿ ಕಾರ್ಯಕರ್ತರಿಗೂ ಕೂಡ ಈ ಸಮಾವೇಶಕ್ಕೆ ಭಾಗಿಯಾಗೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಈ ಮುಖಾಂತರವಾಗಿ ಬಿಜೆಪಿಯ ಭದ್ರಕೋಟೆ ಅಂತ ಕರೆಸಿಕೊಳ್ಳುವಂತಹ ಮಂಗಳೂರಿನಲ್ಲಿ ತನ್ನ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಮುಂದಾಗಿರುವಂಥದ್ದು. ಯಾವಾಗ್ಲೂ ಮಂಗಳೂರು ಅಂತ ಬಂದಾಗ ಹಿಂದುತ್ವದ ಅಜೆಂಡಾ ಮತ್ತು ಬಿಜೆಪಿಯ ಪ್ರಬಲ ಕೋಟೆ ಅಂತ ಕರೆಸ್ಕೊಳ್ಳುತ್ತೆ. ಆದರೆ ಅಲ್ಲಿ ನಾವು ಸ್ಟ್ರಾಂಗ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಜೊತೆಗೆ ಆ ಭಾಗದ ಕಾರ್ಯಕರ್ತರನ್ನ ಹುರಿದುಂಬಿಸುವಂತ ಕೆಲಸವನ್ನ ಕೂಡ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಅಲ್ಲಿಗೆ ಇವತ್ತು ಸಮಾವೇಶವನ್ನ ಹಮ್ಮಿಕೊಂಡಿರುವಂಥದ್ದು. ಕಾಂಗ್ರೆಸ್ನ ಎಲ್ಲ ಘಟಾನುಘಟಿ ನಾಯಕರುಗಳು ಮಂಗಳೂರಿಗೆ ತೆರಳುತ್ತಾ ಇದ್ದಾರೆ. ಇನ್ನು ಮಂಗಳೂರಿನಲ್ಲೂ ಕೂಡ ಎಲ್ಲ ನಾಯಕರನ್ನ ವೆಲ್ಕಮ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಎಲ್ಲ ಕಡೆ ದೊಡ್ಡ ದೊಡ್ಡ ಬ್ಯಾನರ್ ಅನ್ನ ಅಳವಡಿಸಲಾಗಿದೆ. ಈಗ ಬ್ಯಾಲೆನ್ಸ್ ಮಾಡುವಂತ ಅನಿವಾರ್ಯತೆ ಕಾಂಗ್ರೆಸ್ಗೂ ಕೂಡ ಇದೆ. ಹಿಂದುತ್ವ ಅಜೆಂಡಾ ಅಂತ ಬಿಜೆಪಿ ಅಲ್ಲಿ ತನ್ನದೇ ಆದಂಥ ಭದ್ರಕೋಟೆಯನ್ನ ಸೃಷ್ಟಿ ಮಾಡಿಕೊಂಡಿದೆ. ಆದರೆ ಹಾಗಂತ ಅದನ್ನು ಹಾಗೆ ಬಿಟ್ಬಿಡೋದಕ್ಕಾಗಲ್ಲ ಅಲ್ವಾ? ಕಾಂಗ್ರೆಸ್ ಕೂಡ ಅಲ್ಲಿ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಬೇಕಾಗಿದೆ, ತಾನು ಬೇರೂರಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾಂಗ್ರೆಸ್ನ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ, ನಾಯಕರುಗಳಿಗೂ, ಸ್ಥಳೀಯ ಮಟ್ಟದ ನಾಯಕರುಗಳಿಗೂ, ಸಚಿವರುಗಳಿಗೂ ಮತ್ತು ಈ ಲೋಕಸಭಾ ಚುನಾವಣಾ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂಥ ಆಕಾಂಕ್ಷಿಗಳಿಗೂ ಕೂಡ ಈ ಸಭೆಗೆ ಬರಲೇಬೇಕು ಅನ್ನುವಂಥ ನಿರ್ದೇಶನವನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ನಾಯಕರುಗಳು ತೆರಳುತ್ತಾ ಇದ್ದಾರೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರಾಗಿರ್ಬಹುದು, ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು, ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು, ಎಲ್ಲರೂ ಕೂಡ ಮಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಇವತ್ತು ಅಡ್ಯಾರ್ ಸಹ್ಯಾದ್ರಿ ಕಾಲೇಜು ಮೈದಾನದಲ್ಲಿ ಸಮಾವೇಶ ನಡೆಯಲಿದೆ. ಮಂಗಳೂರಲ್ಲಿ ರಾಜ್ಯ ಮಟ್ಟದ ಕಾಂಗ್ರೆಸ್ ಸಮಾವೇಶ, ಬೃಹತ್ ಸಮಾವೇಶ ನಡೀತಾ ಇದೆ. ಮಂಗಳೂರಲ್ಲೇ ಯಾಕೆ ಸಮಾವೇಶ ಮಾಡ್ತಾ ಇದ್ದಾರೆ ಅನ್ನೋದನ್ನ ಡಿ.ಕೆ. ಶಿವಕುಮಾರ್ ಸರ್ನೇ ಕೇಳೋಣ. ಸರ್ ನಮಸ್ತೆ. ಮಂಗಳೂರಲ್ಲೇ ಯಾಕೆ ಕಾರ್ಯಕರ್ತರ ಸಮಾವೇಶ? ಮಂಗಳೂರು ಜನತೆ, ಕಾರ್ಯಕರ್ತರು, ಅವ್ರಿಗೆ ಆತ್ಮಾಭಿಮಾನ ಇದೆ. ಅವರು ವಾಪಸ್ ಎದ್ದು ಬರ್ತೀವಿ, ಗೆದ್ದು ಬರ್ತೀವಿ, ತೋರಿಸ್ತೀವಿ ಅಂತ ಛಲವನ್ನು ಹೊತ್ತು ನಮ್ಮಲ್ಲೇ ಮಾಡಬೇಕು ಅಂತ ಕೇಳೋದ್ರಿಂದ ನಾವು ಅಲ್ಲಿಂದನೇ ಪ್ರಾರಂಭ ಮಾಡ್ತಾ ಇದ್ದೀವಿ. ಎಷ್ಟು ಜನ ಸೇರ್ಬೋದು ಸರ್? ನಾವೊಂದು 15ರಿಂದ ಒಂದು 20,000, 25,000ವರೆಗೂ ಲೆಕ್ಕ ಇಟ್ಟಿದ್ದೀವಿ. ನಾವು ಕರೀತಾ ಇರೋದು ಕಾರ್ಯಕರ್ತರನ್ನ, ಪಬ್ಲಿಕ್ ಮೀಟಿಂಗ್ ಅದು, ಕಾರ್ಯಕರ್ತರ ಸಮಾವೇಶ. ಈಗ ಲೋಕಸಭಾ ಚುನಾವಣೆಗೆ ಏನಾದರೂ ಮೆಸೇಜ್ ಕೊಡ್ಲಿಕ್ಕೆ ಸಾಧ್ಯನಾ ಸರ್? ಖಂಡಿತ ಕೊಡ್ತೀವಿ. ಓಕೆ, ನಮ್ಮ ಗ್ಯಾರಂಟಿ ನಿಮ್ಗೆ ಕೊಟ್ಟಿರೋಂಥ ಶಕ್ತಿ ನಿಮ್ಮ ಮೀಡಿಯಾವ್ರಿಗೂ ಕೊಟ್ಟಿದ್ದೀವಿ, ಫ್ರೀ ಬಸ್ ಪಾಸ್. ಓಕೆ, ಥ್ಯಾಂಕ್ ಯು. ಇದು ಡಿ.ಕೆ. ಶಿವರಾಮರ ಮಾತು. ಮಂಗಳೂರಲ್ಲಿ ರಾಜ್ಯ ಮಟ್ಟದ ಎಐಸಿಸಿ ಕಾರ್ಯಕರ್ತರ ಸಮಾವೇಶ ಮತ್ತು ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಒಗ್ಗೂಡಿಸೋದು ಮತ್ತು ಲೋಕಸಭಾ ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ತಕ್ಕಂಥ ಎಲ್ಲ ಕೆಲಸಗಳನ್ನು ಈಗ ಮಂಗಳೂರಲ್ಲಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಎಐಸಿಸಿಯಿಂದ ಹಿಡ್ಕೊಂಡು KPCC ಮತ್ತು ರಾಜ್ಯ ಮಟ್ಟದ ಎಲ್ಲ ನಾಯಕರು ಮಂಗಳೂರಲ್ಲಿ ಸೇರಿಕೊಳ್ತಾ ಇದ್ದಾರೆ. ಈಗಾಗಲೇ INDA ಒಕ್ಕೂಟದಲ್ಲಿ ಬಿರುಕು ಮುಂಟಾಗ್ತಾ ಇದೆ. ಒಬ್ಬೊಬ್ಬರೇ ಪಕ್ಷದಿಂದ ಹೋಗ್ತಾ ಇದ್ದಾರೆ. ಆದರೆ ಇಡೀ ಸೌತಲ್ಲೇ, ಇಡೀ ದೇಶದಲ್ಲೇ ಕರ್ನಾಟಕ ಅತಿ ದೊಡ್ಡ ರಾಜ್ಯ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆಗೆ ಕರ್ನಾಟಕದಿಂದಲೇ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು ಅಂತಕ್ಕಂತಹ ಕಾರ್ಯತಂತ್ರ ನಾಳೆಯ ಮಂಗಳೂರಿನ ಕಾರ್ಯಕರ್ತರ ಸಮಾವೇಶದಲ್ಲಿ ಹೇಗೆ ರೂಪುಗೊಳ್ಳುತ್ತೆ, ಅದು ಹೇಗೆ ಯಶಸ್ವಿಯಾಗುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಶಶಾಂಕ್ ಜೊತೆ ಸುರೇಶ್ ಬಾಬು, TV5 ದೇವನಹಳ್ಳಿ.